ರಂಗಸ್ವಾಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಂಗಸ್ವಾಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 18/5/1997. 18/5/1997. ಸಮಯ? 97. ಸಮಯ ಬೆಳಿಗ್ಗೆ 10 ಗಂಟೆ. ಬೆಳಗ್ಗೆ 10. ಏನ್ ಪ್ರಶ್ನೆ ಇತ್ತು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಂಗಸ್ವಾಮಿಗಳ ನಮಸ್ಕಾರ. 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 ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ನೋಡಿ, ವಿವಾಹ ಸ್ಥಾನದಲ್ಲಿ ಗುರು ನೀಚ ಸ್ಥಾನದಲ್ಲಿ ಇದ್ದಾನೆ. ಷಷ್ಠಾಧಿಪತಿ ಸಪ್ತಮದಲ್ಲಿದ್ದರೆ ಅದು ಒಂದು ತೊಡಕೆ ಆಗುತ್ತೆ. ಹೀಗಾಗಿ ಒಂದು ಗುರುಗ್ರಹ ಶಾಂತಿ ಮಾಡಿಸ್ಬೇಕು. ಅದನ್ನು ಮಾಡಿಸೋದ್ರಿಂದಾಗಿ ಅವರ ದಾರಿ ಸ್ವಲ್ಪ ಸುಲಭ ಆಗುತ್ತೆ. ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಯಾವುದೋ ಒಂದು ಕನೆಕ್ಟ್ ಆಗುತ್ತೆ ಈ ದೋಷ ನಿವಾರಣೆ ಆದ ನಂತರದಲ್ಲಿ. ಹೀಗಾಗಿ ತಾವು ಗುರು ಶಾಂತಿ ಒಂದು ಮಾಡಿಸಿ. ಈಗ ಶುಕ್ರನ ಭುಕ್ತಿ ನಡೀತಾ ಇದೆ, ಚೆನ್ನಾಗಿದೆ. ಈಗ ಕಾಲ ಇದೆ, ಅಕ್ಟೋಬರ್ವರೆಗೆ ತುಂಬ ಒಳ್ಳೆಯ ಕಾಲ ಅವರಿಗೆ. ಏನಪ್ಪ ಗುರುಬಲ ಇಲ್ಲವಲ್ಲ, ಹಾಗಾಗಿ ಆಗುತ್ತಾ ಅಂತ ಆತಂಕ ಬೇಡ. ಲಗ್ನಾಧಿಪತಿಯೋ ಸಪ್ತಮಾಧಿಪತಿಯೋ ಅಥವಾ ಶುಕ್ರನ ಕಾಲದಲ್ಲೋ ವಿವಾಹ ಆಗುತ್ತೆ ಅಂತ ಸಾಕಷ್ಟು ವಿವಾಹಕ್ಕೆ ದಾರಿ ಇದೆ. ಹೀಗಾಗಿ ಆತಂಕ ಬೇಡ, ಗುರು ಶಾಂತಿ ಒಂದು ಮಾಡಿಸಿ. ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾಗರತ್ನ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15/7/98 ಮೇಡಮ್. 15/7/1998. ಸಮಯ? ಸಮಯ ಬೆಳಗ್ಗೆ 6:55 ಮೇಡಮ್. 6:55. ಏನ್ ಪ್ರಶ್ನೆ ಇತ್ತು ಮೇಡಮ್? ಏನ್ ಪ್ರಶ್ನೆ ಇದೆ ಮೇಡಮ್? ಅದೇ 2 ವರ್ಷದಿಂದ ಮದ್ವೆಗೆ ಹೆಣ್ಣು ಹುಡುಕ್ತಾ ಇದೀವಿ, ಸೆಟ್ ಆಗಿಲ್ಲ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ನಾಗರತ್ನವರೇ. ನಮಸ್ತೆ ಸರ್. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನೋಡಿ, ಇದೇ ಬರೋ ಆಗಸ್ಟ್ ನಂತರದಲ್ಲಿ ಶನೈಶ್ಚರನ ಕಾಲ ಪ್ರಾರಂಭವಾಗುತ್ತೆ. ಯಾರು ಶನೈಶ್ಚರನ ಕಾಲ ಅಂತಂದರೆ ಇವರಿಗೆ ವಿವಾಹವನ್ನು ಉಂಟು ಮಾಡ್ತಕ್ಕಂಥ ಗ್ರಹ ಇವರ ಜಾತಕದಲ್ಲಿ ಯಾರು ಅಂದರೆ ಶನೈಶ್ಚರ ಆಗಿದ್ದಾನೆ. ಶನೈಶ್ಚರ ಇವರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ, ಸ್ವಲ್ಪ ದುರ್ಬಲನಾಗಿದ್ದಾನೆ. ಹೀಗಾಗಿ ಒಂದು ಶನೈಶ್ಚರ ಶಾಂತಿ ಒಂದು ಮಾಡಿಸಿದ್ರೆ ನನಗನ್ಸುತ್ತೆ ಆಗಸ್ಟ್ ನಂತರದಲ್ಲಿ ಇವರಿಗೆ ವಿವಾಹ ಕಾಲ ಏರ್ಪಾಡಾಗುತ್ತೆ. ಆ ಶನೈಶ್ಚರನೇ ಇವರಿಗೊಂದು ದಾರಿ ತೋರಿಸ್ತಾನೆ. ಹೀಗಾಗಿ ಆತಂಕ ಮಾಡ್ಕೊಬೇಡಿ. ಏನಪ್ಪ ತಡ ಆಗಿದೆಯಲ್ಲ, ಇಷ್ಟು ವಿಳಂಬ ಆಗಿದೆ, ಹಾಗೆ ಹೀಗೆ ಅಂತ ಸಮಯ ಬರದ ಹೊರತು ಯಾವುದೂ ಫಲ ಸಿಗೋದಿಲ್ಲ. ಹೀಗಾಗಿ ಈಗ ಆಗಸ್ಟ್ ನಂತರದಲ್ಲಿ ಆ ವಿವಾಹ ಕಂಕಣ ಬಲ ಒಂದು ಕೂಡ್ತಾ ಇದೆ. ಆತಂಕ ಬೇಡ, ಶನೈಶ್ಚರ ಶಾಂತಿ ಒಂದು ಮಾಡಿಸಿ ದಯವಿಟ್ಟು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.